ಅಮ್ಮ ನೋಡಮ್ಮ, ಈ ಸಿದ್ಧ ತುಂಬಾ ಅಧಿಕ ಪ್ರಸಂಗ ಮಾಡ್ತಾನೆ. ಅವನ ಅಧಿಕ ಪ್ರಸಂಗ ಮಾಡ್ತಾನಂತ ನಿನ್ಗೂ ಗೊತ್ತಾಗೋಯ್ತಾ? ಇವಳನ್ನ ಯಾಕಪ್ಪ ಇಲ್ಲಿ ಕರ್ಕೊಂಡ್ ಬಂದೆ? ಕರ್ಕೊಂಡೋಗಿ ಡ್ರೆಸ್ಸಿಂಗ್ ಚೇಂಜ್ ಮಾಡಿಸಿ ಒಂದು ಫ್ರಾಕ್ ಹಾಕು. ಅಮ್ಮ ನೀನು ಬಾಮ್ಮ. ಬರ್ತೀನಮ್ಮ, ಇವ್ರಿಗೆಲ್ಲ ಸ್ವಲ್ಪ ಔಷಧಿ ಕೊಡ್ಬೇಕು, ಕೊಟ್ಬಿಟ್ಟು ಬರ್ತೀನಿ. ಕರ್ಕೊಂಡು ಹೋಗು. ನಡಿ ಮರಿ. ರೇ ಶಾಸನದ ಸೂರ್ಯನವ್ರೆ, ಇದನ್ನೆಲ್ಲ ಎತ್ಕೊಂಡು ಹೊರಡಿ. ಶಾಸನನೂ ಅಲ್ಲ, ಭಾಷಣನೂ ಅಲ್ಲ. ನೀವು ಪೂರ್ತಿ ತಿಳ್ಕೊಳ್ಳೋದೇ ಇಲ್ವಲ್ಲ. ನೀವು ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿದ್ದೀರಾ, ಅದಕ್ಕೆ ನಿಮ್ಗೆ ಇವ್ರ ತೂಕ ಗೊತ್ತಿಲ್ಲ ಡಾಕ್ಟ್ರೆ. ಲಂಚ ಕೊಡೋಕ್ ಬರೋರ್ದು ತೂಕ ಅಲ್ಲ ಗೊತ್ತಾಗೋದು, ಯೋಗ್ಯತೆ. ಹೇಳಿದ್ನೆಲ್ಲ ಹೊರಡಿ ಅಂತ. ಹೊರಡಿ ಅಂತ ಸುಮ್ನೆ ಕೊಸಾಡ್ಬೇಡಿ ಮೈ ಡಿಯರ್ ಬ್ಯೂಟಿಫುಲ್ ಲೇಡಿ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೋಡಿ, ಹಿಗ್ಗ ಮುಗ್ಗ ಜಗ್ಗಾಡೋದ್ ಬೇಡ. ನೀವು ಲಂಚ ಅಂತ ತಿಳ್ಕೊಂಡು ತಗೊಂಡ್ರು ಸುಲಭವಾಗಿ ಮಂಚ ಹತ್ಬಹುದಲ್ಲ. ಮಿಸ್ಟರ್ ಪಾಟೀಲ, ಪಾಟೀಲ ಅಂದ್ರೆ ಎಂಥ ಪಾಟಿ ಸವಾಲ್ಗೂ ಸೈ. ಲೇ ಪಾಟೀಲ ನಿಲ್ಸು ನಿನ್ ಪಟಾಕಿನ. ವಿಷಯ ಬಿಟ್ಟು ಲಂಚ ಮಂಚ ಅಂತ ಅಂದ್ರೆ ಪಾಪ ಹೆಂಗ್ಸು ಗಾಬರಿ ಆಗ್ಬಿಡ್ತಾಳೆ. ಹೌದು ಕಣಪ್ಪ, ತಪ್ಪ. ನೋಡಮ್ಮ, ಇರೋ ವಿಷಯ ಇಷ್ಟೇ. ಇವ್ರ ಅಣ್ಣ ಧರ್ಮರತ್ನಾಕರ ವೀರಯ್ಯ ನಿನ್ನೆ ನಿಮ್ಮ ಆಸ್ಪತ್ರೆಯಲ್ಲಿ ಗೊಟಕ್ಕಂದದ್ದು ಸತ್ಯ. ಅವನ ಹೊಟ್ಟೆಯಲ್ಲಿ ವಿಷ ಇದ್ದದ್ದು ಸತ್ಯ. ಅದು ಆತ್ಮಹತ್ಯೆ ಅಂತ ಜನ ನಂಬಿರೋದು ಸತ್ಯ. ಆದ್ರೆ ನೀನು ಪೋಸ್ಟ್ ಮಾರ್ಟಮ್ ಮಾಡುವಾಗ ಕೊಲೆ ಅಂತ ಅಂದ್ಯಂತೆ. ಅಂದ್ರಂದೆ ಪರವಾಗಿಲ್ಲ. ಈಗ ನೀವು ಬರೆಯೋ ರಿಪೋರ್ಟ್ ನಲ್ಲಿ ಆತ್ಮಹತ್ಯೆ ಅಂತ ಬರೀಬೇಕು ಅಷ್ಟೇ. ನಾನು ಆತರ ಬರೆಯಲ್ಲ ಅಂದ್ರೆ ಅಷ್ಟೇ ಸಿಂಪಲ್ ಆಗಿ ಬೇರೆ ದಾರಿ ನೋಡ್ಕೋತೀವಿ. ವೆರಿ ಗುಡ್. ನೀವು ಬೇರೆ ದಾರಿನೂ ಹುಡ್ಕೋಬಹುದು. ನಿಮಗೆ ಇನ್ನೊಂದ್ ದಾರಿನೋ ಮಾಡ್ತೀವಿ. ಏನ್ರಿ ಎಲ್ರು ಸೇರಿ ಹೆಂಗಸು ಅಂತ ನನ್ನ ಹೆದರ್ಸ್ತಾ ಇದ್ದೀರಾ? ಅವನು ಇದನ್ನ ಹೇಳ್ದ. ಯಾವ್ದನ್ನ? ನಿನ್ನ ಡೆತ್ ಸರ್ಟಿಫಿಕೇಟ್ ಬರೆಯೋಕೆ ಬೇರೆ ಡಾಕ್ಟರ್ನ ರೆಡಿ ಮಾಡ್ಬೇಕಾಗುತ್ತೆ ಅಂತ. ಲೌಡಿ ಇದೆ ಪಾಟೀಲ, ಆಗೋ ಕೆಲಸನೆಲ್ಲ ಗೊಬ್ಬರ ಮಾಡ್ತಿದೀಯಲ್ಲೋ. ನೋಡಮ್ಮ ಡಾಕ್ಟರ್ಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು. ನೀನ್ ಏನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದ್ರು ನಮ್ಮ ಅಣ್ಣ ಏನೇದು ಬರೋದಿಲ್ಲ. ನೀನ್ ನಿಜಾನೇ ಬರೆದ್ರೆ ನನಗ್ ಶಿಕ್ಷೆ ಆಗೋದು ಖಂಡಿತ. ಯಾಕೆ ಅಂತಂದ್ರೆ ವಿಷ ಕೊಟ್ಟು ನಾನೇ. ನನ್ನ ಮಗನಿಗೆ ರಾತ್ರಿ ವಿಷ ಕುಡಿಸಿದ್ದೀವಿ. ಬೆಳಗಿನ ಜಾವದವರೆಗೂ ಆರಾಮಾಗೇ ಇದ್ದಾನೆ. ನನಗೂ ಹೊಂದ್ಕೊಂಡಿದ್ದಾಗ ಆಗ್ಲೇಬೇಕು. ಅದಕ್ಕೆ ಬಲವಂತವಾಗಿ ಇನ್ನೂ ಸ್ವಲ್ಪ ಕುಡಿಸ್ದೆ. ಆಮೇಲೆ ಅವ್ನಿರೋ ಒಳಗೆ ಸತ್ತ. ಎಂತ ನರರಾಕ್ಷಸರಿ ನೀವು! ಕೊಲೆ ಮಾಡಿ ಅದನ್ನ ಹೀಗೆ ಎಕ್ಸ್ಪ್ಲೇನ್ ಮಾಡ್ತೀರಲ್ಲ. ಹಲೋ, ಇಂದು ಹಿಯರ್. ಓಹ್, ಇನ್ಸ್ಪೆಕ್ಟ್ರಾ? ಏನ್ರಿ ನೀವು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಈಗ ಫೋನ್ ಮಾಡ್ತಾ ಇದ್ದೀರಿ? ಆಹಾ, ಆಯ್ತು. ಈಗ ಬರ್ತೀರಾ? ಬೇಗ ಬನ್ನಿ, ಕಾಯ್ತಾ ಇದ್ದೀನಿ. ಓಕೆ ದೆನ್. ಆಗಳ ಇನ್ಸ್ಪೆಕ್ಟರ್ ತಾವೇ ಸ್ಟ್ರೈಟ್ ಆಗಿ ಕನೆಕ್ಷನ್. ನಿಲ್ಲಿಸ್ರಿ ನಿಮ್ ಹೊಲ್ಸ್ ಭಾಷೆನ. ಅವ್ರು ನನ್ ಗಂಡ ಇನ್ಸ್ಪೆಕ್ಟರ್ ಶ್ರೀನಾಥ್. ಅಯ್ಯಯ್ಯೋ, ಆ ಶ್ರೀನಾಥ್ ಬಂದ್ರೆ ಸ್ಟ್ರೈಟ್ ಆಗಿ ಅರೆಸ್ಟ್ ಅಂದ್ಬಿಡ್ತಾನೆ. ನೀವು ಅಂದ್ರೇನು, ಅರೆಸ್ಟ್ ಅಂದ್ರೇನು? ನಡ್ರಿ. ನಡಿ, ನಮ್ ಲಾಯರ್ ಸದಾನಂದ್ ಎಂತ ಕೇಸ್ ಆದ್ರೆ ಇರ್ತಾರೆ. ಬನ್ನಿ ಹೋಗೋಣ. ಸ್ಕೌಂಡ್ರಸ್.